ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಯನಹಳ್ಳಿ ಮುನಿರಾಜು ಗೌಡರವರ ಹುಟ್ಟುಹಬ್ಬ ಅಂಗವಾಗಿ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸ್ನೇಹಿತರು ಮತ್ತು ಹಿತೈಷಿಗಳು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ನಯನಹಳ್ಳಿ ಮುನಿರಾಜು ಗೌಡರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಈ ವೇಳೆ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಹಾರೋಹಳ್ಳಿ ರಘುಗೌಡರು ಮಾತನಾಡಿ, ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ನಯನಹಳ್ಳಿ ಮುನಿರಾಜು ಗೌಡರು ನಮ್ಮ ಸಮುದಾಯಕ್ಕೆ ಒಂದು ಶಕ್ತಿಯಾಗಿದ್ದಾರೆ ಎಂದರು. ಇನ್ನು ಮುನಿರಾಜು ಗೌಡರು ಕಳೆದ 16 ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ತನ್ನದೇ ಆದ ಸೈನ್ಯವನ್ನು ಕಟ್ಟಿಕೊಂಡು ಶಿಕ್ಷಣ, ಆರೋಗ್ಯ ಮತ್ತು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಭಗವಂತ ಮುನಿರಾಜು ಗೌಡರಿಗೆ ಆರೋಗ್ಯ, ಐಶ್ವರ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಮಾಯಸಂದ್ರ ಗೋಪಾಲ್, ಸಂಪತ್ ಕುಮಾರ್, ಹರೀಶ್, ಮಂಜುನಾಥ್ ರೆಡ್ಡಿ, ಭರತ್, ಕಿರಣ್, ಮನೋಜ್ ಕುಮಾರ್, ಚೇತನ್, ಗೆರಟಿಗಾನ ಬೆಲೆ ಮೂರ್ತಿ, ಅನಿಲ್, ಚೇತು, ಸೋಮಶೇಖರ್ ಮೊದಲಾದವರು ಭಾಗವಹಿಸಿದ್ರು. ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಸ್ನೇಹಿತರು ಆದ ಎಲ್ಲ ಸ್ನೇಹಿತರು ಸಹ ಇವತ್ತು ಈ ಒಂದು ಆಡೆಸೊನ್ನಟ್ಟಿಯ ಬಳಿ ಇರುವ ಸಿಂಪಾನಿ ವೃದ್ಧಾಶ್ರಮಕ್ಕೆ ಅನ್ನದಾನ ಮಾಡೋ ಮುಖೇನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಹುಟ್ಟುಹಬ್ಬ ಅನ್ನೋದಕ್ಕಿಂತ ನಾವು ಈ ಸಮಾಜಕ್ಕೆ ಏನಾದರೂ ನಾವು ಮಾಡಬೇಕು. ಯಾಕೆಂತಂದರೆ ಬರೀ ಬ್ಯಾನರು ಮತ್ತು ಇದು ಹಾಕ್ಕೊಂಡು ಮಾಡೋದ್ರಿಂದ ಹುಟ್ಟುಹಬ್ಬದಿಂದ ಏನು ಪ್ರಯೋಜನ ಇಲ್ಲ. ಹುಟ್ಟುಹಬ್ಬದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂದರೆ ಇವತ್ತು ಅನ್ನದಾನ ಇರ್ಬೋದು ಮತ್ತು ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ನನ್ನ ಪ್ರೀತಿ ಎಲ್ಲ ಸ್ನೇಹಿತರು ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೂ ಸಹ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ, ಅವರು ಸದಾ ನಮ್ಮ ವಿಶ್ವಾಸ, ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ
ಆಶಿಸ್ತೇನೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ನಮ್ಮ ಅಣ್ಣನಾದಂತಹ ಮುನ್ರಾಜು ಗೌಡ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ಇಂದು ವೃದ್ಧಾಶ್ರಮ ಆದಂತಹ ಸಿಪಾನಿ ಆಶ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಸೇರಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಮುನ್ರಾಜಣ್ಣವರು ಸಹ ಇದೇ ರೀತಿ ಒಳ್ಳೆ ಜನರ ಸೇವೆಯನ್ನು ಮಾಡ್ತಾ ದಿನೇ ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ನಿಟ್ಟಿನಲ್ಲಿ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ವರ್ಷಕ್ಕೊಮ್ಮೆ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ವರ್ಷಕ್ಕೆ 800ರಿಂದ 1000 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ನು ಸಹ ಕೊಡ್ತಾರೆ ಮತ್ತು ಅವರಿಗೆ ಸನ್ಮಾನ ಸಹ ಮಾಡ್ತಾರೆ. ಹಾಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಮಕ್ಕಳನ್ನ ಓದುವ ನಿಟ್ಟಿನಲ್ಲಿ ಅವರಿಗೆ ಎಂಕರೇಜನ್ನು ಸಹ ವರ್ಷ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮಾಡಲಿ, ಇನ್ನು ಮುಂದೆ ಅವರು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಪಾರ್ಟಿಯಲ್ಲೂ ಸಹ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಯಾವುದೇ ಕೆಲಸವನ್ನು ಕೊಟ್ಟರೂ ಸಹ ಶಿಸ್ತುಬದ್ಧವಾಗಿ ಆ ಕೆಲಸಕ್ಕೆ ಅವರು ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡ್ತಾರೆ. ಆ ಕೆಲಸಕ್ಕೆ ಒಂದು ಬೆಲೆಯನ್ನು ಸಹ ತರ್ತಾರೆ ಅವರು. ಅದೇ ರೀತಿಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಪಾರ್ಟಿಯಲ್ಲೂ ಸಹ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಿ. ಮತ್ತು ಸಂಘದಲ್ಲೂ ಸಹ ನಮ್ಮ ಒಕ್ಕಲಿಗರ ಜಾಗೃತಿ ವೇದಿಕೆ ಸಂಘದಲ್ಲಿ ಸಹ ಒಂದೇ ಜಾತಿಗೆ ಸೀಮಿತವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇಲ್ಲ. ಬಡ ಮಕ್ಕಳಿಗೆ ಬುಕ್ ವಿತರಣೆ ಆಗಿರ್ಬೋದು, ವರ್ಷಕ್ಕೊಮ್ಮೆ ಕ್ಯಾಲೆಂಡರ್ ಓಡಿಸಿ ಎಲ್ಲ ಹಳ್ಳಿಗಳಿಗೂ ವಿತರಣೆ ಮಾಡೋದಾಗಿರ್ಬೋದು, ಅದೇ ರೀತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ನಿಟ್ಟಿನಲ್ಲೂ ಸಹ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಇಲ್ಲಿ ಆನೇಕಲ್ನಲ್ಲಿ ಸಹ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದಂಥ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಒಕ್ಕಲಿಗರ ಜಾಗೃತಿ ಸಂಘದ ವತಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸ್ಕಾಲರ್ಶಿಪ್ ಕೊಟ್ಟು ಸನ್ಮಾನ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಅದೇ ರೀತಿಯಲ್ಲಿ ಮಾಡೋದ ನಿಟ್ಟಿನಲ್ಲಿ ಮಾಡ್ತೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ಮುನ್ರಾಜುಗೌಡವರ 48ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಸಿಪಾನಿ ಆಶ್ರಮದಲ್ಲಿ ಆಚರಣೆ ಮಾಡುತ್ತೆ. ಮುನ್ರಾಜುಗೌಡರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲಿ. ಅದೇ ರೀತಿ ಸತತ 12 ವರ್ಷದಿಂದ ಒಂದು ಸಂಘವನ್ನು ಕಟ್ಟಿ ಒಂದು ಸಮಾಜಮುಖಿ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇರ್ಬೋದು, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನಷ್ಟು ಶಕ್ತಿ ಕೊಳ್ಳಿ ಭಗವಂತ ಅವರಿಗೆ ಇನ್ನಷ್ಟು ಜನಸೇವೆ ಮಾಡಲಿ ಅಂತ ಈ ಮುಖಾಂತರ ತಿಳಿಸ್ತೀನಿ. ಸೋದರ ಸಮಾನಗಳಾದ ನಮ್ಮ ಮುನ್ರಾಜು ಗೌಡ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಿಪಾನಿ ಸೇವಾಶ್ರಮದಲ್ಲಿ ಸರಳವಾಗಿ ಊಟದ ವ್ಯವಸ್ಥೆ ಇಟ್ಕೊಳ್ಳೋ ಮುಖಾಂತರ ಅವರ ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ನಮ್ಮ ಎಲ್ಲ ಸೋದರ ಮಿತ್ರರು ಹಿತೈಷಿಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇನ್ನೂ ಆಶೀರ್ವದಿಸಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತದೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ನಾನು ಪರಿಸ್ಥಿತಿ. ನಾಯನಹಳ್ಳಿ ಮುನ್ರಾಜಣ್ಣನವರಿಗೆ ಜನ್ಮದಿನದ ಪ್ರಯುಕ್ತ ಇಂದು ಆರೋಳ್ಳಿ ರಘು ಮತ್ತು ಅವರ ಸ್ನೇಹಿತರು ಮತ್ತು ಮುನ್ರಾಜಣ್ಣನವರ ಅಭಿಮಾನಿಗಳು ಸೇರಿ ಇವತ್ತು ಆಡಸನಟ್ಟಿ ಬಳಿ ಇರತಕ್ಕಂಥ ಸಿಪಾನಿ ಸೇವಾಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಲಾಯಿತು. ಮುನ್ರಾಜಣ್ಣನವರಿಗೆ ಇನ್ನೂ ಭಗವಂತನ ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಾಯನಹಳ್ಳಿ ಮುನ್ರಾಜುಗೌಡರಿಗೆ ಈ ದಿನ 48ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಭಗವಂತ ಒಳ್ಳೆಯ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಇನ್ನೂ ಜನಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತೇನೆ.